ಆದ್ಮೇಲೆ ನಾವೆಲ್ಲ ಚಿಕ್ಕವರು ಹುಡುಗರಿದ್ದಾಗ ಈ ಕಾರೆ ಗಿಡ ಕಾರೆ ಹಣ್ಣುಗಳು ಹಣ್ಣಾಯ್ತಿದ್ರೆ ಸಾಕು ಎಲ್ಲ ಏನು ಮಾಡ್ತಿದ್ದೋ ಬಹಳ ಆರೋಗ್ಯಕ್ಕೆ ಒಳ್ಳೆಯದು ಈ ಕಾರೆ ಗಿಡ ಆ ಕಾರೆ ಹಣ್ಣುಗಳು. ನಾವೆಲ್ಲ ಹೊಲದ ಹತ್ರ ಬಂದರೆ ಜಮೀನ್ ಹತ್ರ ಬಂದರೆ ಈಗ ಅರಣ್ಯ ಅಂಚೆಗಳ ಹತ್ರ ಬಂದಾಗ ಈ ಕಾರೆ ಹಣ್ಣುಗಳನ್ನ ಕಿತ್ಕೊಂಡು ಜೋಬಳಕ್ಕೆಲ್ಲ ತುಂಬ್ಕೊಬಿಡುವು. ಹಣ್ಣಾಗಿರೋವು ಒಂದು ಅರ್ಧ ಗಂಟೆ 1 ಗಂಟೆಗೆಲ್ಲ ಕಿಚ್ಕ ಅಂದ್ಬಿಡವು. ಏನನ್ನೋರು ಇದೇನಿಲ್ಲ ಏನಾದ್ರು ಗಲೀಜು ಮಾಡ್ಕೊಂಡ್ಬಿಟ್ಟಿದೆಯಲ್ಲ ಚಡ್ಡಿ ಒಳಗೆಲ್ಲ ಅನ್ನೋರು. ಈ ಕಾರೆ ಹಣ್ಣುಗಳು ನಮಗೆಲ್ಲ ಪ್ರಕೃತಿದತ್ತವಾಗಿ ಸಿಗ್ತಕ್ಕಂಥ ಕಾಡಿನ ಹಣ್ಣುಗಳಲ್ಲಿ ಇದು ಕೂಡ ಒಂದು ಆತ್ಮೀಯರೇ. ಇವೆಲ್ಲ ನಮಗೆ ಒಗ್ಗೊಗ್ರು ಮತ್ತು ಸಿಹಿಯಿಂದ ಕೂಡಿರುವಂತಹ ಕಾರೆ ಹಣ್ಣುಗಳಾಗಿರ್ತಿತ್ತು. ಹಾಗೆ ಹಣ್ಣುಗಳು ಅವು ಕೂಡ ಸ್ವಲ್ಪ ಇದೇ ರೀತಿ ಕಾರೆ ಹಣ್ಣಿನ ಥರನೇ. ಹಾಗೆ ತೂಪ್ರ ಹಣ್ಣುಗಳು ಅವು ಕೂಡ ಇದೇ ರೀತಿ. ಇವೆಲ್ಲ ನಮ್ಮ ಕಾಡಿನ ಹಣ್ಣುಗಳು. ಭಾಳಷ್ಟು ಹಣ್ಣುಗಳು ನಮಗೆ ಸಿಗ್ತಾ ಇದ್ದು. ಅವುಗಳ ಹೆಸರುಗಳು ಕೂಡ ಇವತ್ತು ಮರ್ತೋಗುವಂಥವು ಇದ್ದಾವೆ. ನಮ್ಮ ಮುಂದಿನ ಪೀಳಿಗೆಗೆ ಅವೆಲ್ಲ ಗೊತ್ತೇ ಇರಲ್ಲ ಬಿಡಿ. ಕುಡುಗ್ಲಿ ಹಣ್ಣು, ಮುರುಕ್ಲೆ ಹಣ್ಣು, ಕಾರೆ ಹಣ್ಣು, ಹಾಗೆ ಬಿಕ್ಕೆ ಹಣ್ಣು ಇವುಗಳೆಲ್ಲ. ಹಾಗೆ ತೂಪ್ರ ಹಣ್ಣುಗಳು ಎಂಥವು ತೂಪ್ರ ಹಣ್ಣು ಖರ್ಜೂರ ಇದ್ದಂಗೆ ಇರ್ತಾ ಇದ್ದು. ಅವುಗಳನ್ನ ನಾವೆಲ್ಲ ಕಿತ್ಕೊಂಡು ಹೋಗಿ ಹಡೆ ಹಾಕಿ ತಿಂತಾ ಇದ್ರೆ ಆ ಖುಷಿ ಆ ಮಜಾನೇ ಬೇರೆ ಆತ್ಮೀಯರೇ. ಒಂದು ಸಣ್ಣದಾಗಿ ಹಣ್ಣುಗಳ ಪರಿಚಯವನ್ನು ಮಾಡಿಕೊಟ್ಟಿದ್ದೇನೆ. ನಮಸ್ಕಾರ ಆತ್ಮೀಯರೇ.